ವೀಕ್ಷಕರೇ, ತಿರುಪತಿ ತಿಮ್ಮಪ್ಪನ ಹುಂಡಿಯ ದುಡ್ಡನ್ನು ಹೇಗೆ ಎಣಿಸುತ್ತಾರೆ ಎಂದು ಯಾವತ್ತಾದರೂ ನೋಡಿದ್ದೀರಾ? ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಇವರು ದುಡ್ಡು ಎಣಿಸುವ ಪ್ರಕ್ರಿಯೆ ನೋಡಿದರೆ ಒಂದು ಕ್ಷಣ ತಲೆ ತಿರುಗಿಬಿಡುತ್ತೆ. ತಿರುಮಲ ಬಾಲಾಜಿ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೀಮಂತ ದೇವರು. ಪ್ರತಿದಿನ 6 ಕೋಟಿ ದುಡ್ಡು ತಿಮ್ಮಪ್ಪನ ಹುಂಡಿಗೆ ಬಂದು ಬೀಳುತ್ತೆ. ಭಾರತದಲ್ಲಿಯೇ ಯಾವ ದೇವಸ್ಥಾನದಲ್ಲೂ ಪ್ರತಿದಿನ ಇಷ್ಟು ದುಡ್ಡು ಬರೋದಿಲ್ಲ. ತಿರುಪತಿಯಲ್ಲಿರುವ ಹುಂಡಿ ದುಡ್ಡು, ಕೂದಲು ಮಾರಿದ ದುಡ್ಡು, ಸೇವೆ ದುಡ್ಡು, ಇಷ್ಟು ದುಡ್ಡಲ್ಲಿ 10% ತೆಗೆದು TTD ಖಜಾನೆಗೆ ಹಾಕಲಾಗುತ್ತೆ. ಪ್ರತಿದಿನ ತಿಮ್ಮಪ್ಪನಿಗೆ ಬರುವ ದುಡ್ಡು ಎಷ್ಟಿದೆ ಎಂದು ಎಣಿಸೋದಿಲ್ಲ. ಆದರೆ 10% ದುಡ್ಡು ದಿನ ಹೇಗೆ ತೆಗೆಯಲಾಗುತ್ತದೆ ಎಂದು ನೀವು ಕೇಳಬಹುದು. ಪ್ರತಿದಿನ ಬಂದ ದುಡ್ಡನ್ನು ತೂಕಕ್ಕೆ ಹಾಕಲಾಗುತ್ತದೆ. ಈ ತೂಕದಲ್ಲಿ 10% ತೆಗೆದು ದೇವಸ್ಥಾನದ ದಿನನಿತ್ಯ ಖರ್ಚಿನ TTD ಅಕೌಂಟ್ಗೆ ಜಮಾ ಆಗುತ್ತೆ. ಪ್ರತಿ ವರ್ಷ ವೈಕುಂಠ ಏಕಾದಶಿ ಆದ 5 ದಿನದ ಬಳಿಕ ದೇವಸ್ಥಾನಕ್ಕೆ ಬಂದ ಎಲ್ಲ ದುಡ್ಡನ್ನು ಎಣಿಸುವ ಕಾರ್ಯ ಶುರುವಾಗುತ್ತೆ. ವೀಕ್ಷಕರೇ, ಇನ್ನೊಂದು ಆಶ್ಚರ್ಯಪಡುವಂತಹ ವಿಚಾರ ಏನು ಅಂದರೆ, ಪ್ರತಿ ವರ್ಷ ಹುಂಡಿ ದುಡ್ಡು ಎಣಿಸುವ ಸಮಯದಲ್ಲಿ ಭಾರತದ ಯಾವುದಾದರೂ 3 ಶಾಲೆಯನ್ನು ಆಯ್ಕೆ ಮಾಡಲಾಗುತ್ತದೆ. ಈ 3 ಶಾಲೆಯ ಮಕ್ಕಳನ್ನು ವಿದ್ಯಾಭ್ಯಾಸದ ರೂಪದಲ್ಲಿ ಈ ಹುಂಡಿ ದುಡ್ಡನ್ನು ಎಣಿಸುವ ಕೆಲಸ ಕೊಡುತ್ತಾರೆ. 21 ದಿನಗಳ ಕಾಲ ಈ ದುಡ್ಡು ಎಣಿಸುವ ಪ್ರಕ್ರಿಯೆ ನಡೆಯುತ್ತದೆ. ಭಾರತದಲ್ಲಿಯೇ ಈ ರೀತಿ ಮಕ್ಕಳು ದೇವಸ್ಥಾನದ ಹುಂಡಿಯ ದುಡ್ಡನ್ನು ಲೆಕ್ಕ ಹಾಕುವುದನ್ನು ಮತ್ತೆಲ್ಲೂ ನೋಡಲು ಸಾಧ್ಯವಿಲ್ಲ. ಈ ಮಕ್ಕಳು ಎಣಿಸಿದ ದುಡ್ಡನ್ನು ಮತ್ತೆ ಯಾರೂ ಎಣಿಸೋದಿಲ್ಲ. ಅದು ಕಮ್ಮಿಯಾಗಿರಲಿ ಜಾಸ್ತಿಯಾಗಿರಲಿ, ಮಕ್ಕಳು ಎಷ್ಟು ಲೆಕ್ಕ ಕೊಡುತ್ತಾರೋ ಅದೇ ಅಂತಿಮ. ದುಡ್ಡು ಎಣಿಸಿದ ಮೇಲೆ ಹೊರಹೋಗುವ ಮಕ್ಕಳನ್ನು ಯಾರೂ ಪರಿಶೀಲನೆ ಮಾಡೋ ಹಾಗಿಲ್ಲ. ಮಕ್ಕಳು ಏನೇ ಮಾಡಿದರೂ ದೇವರಿಗೆ ಬಿಟ್ಟಿದ್ದು ಎಂದು TTD ಸಿಬ್ಬಂದಿ ಹೇಳುತ್ತದೆ. ದುಡ್ಡು ಎಣಿಸಿದ ಎಲ್ಲ ಮಕ್ಕಳಿಗೂ ಸಂಬಳದ ರೂಪದಲ್ಲಿ 951 ರೂಪಾಯಿ ಕೊಡಲಾಗುತ್ತದೆ. ಇಷ್ಟೇ ಅಲ್ಲ ವೀಕ್ಷಕರೇ, ಇದರ ಜೊತೆಗೆ ಒಂದು ವಿಶೇಷವಾದ ಪಾಸ್ ಮಕ್ಕಳಿಗೆ ಕೊಡುತ್ತಾರೆ. ಈ ವಿಶೇಷ ಪಾಸ್ ತೆಗೆದುಕೊಂಡ ವಿದ್ಯಾರ್ಥಿ ಮತ್ತು ಅವರ ತಂದೆ ತಾಯಿಗೆ ಜೀವನ ಪರ್ಯಂತ ವರ್ಷದಲ್ಲಿ 3 ದಿನ ತಿರುಮಲದಲ್ಲಿ ಉಚಿತ ಊಟ, ವಸತಿ, ಶೀಘ್ರ ದರ್ಶನ ಸೌಲಭ್ಯ ಇರುತ್ತದೆ. ಹೀಗೆ ಬರುವ ಮಕ್ಕಳನ್ನು ಅದೃಷ್ಟ ಮಕ್ಕಳೆಂದೇ ಕರೀತಾರೆ. ಮಕ್ಕಳು ದುಡ್ಡು ಎಣಿಸಿದ ಮರುದಿನ TTD ಸಿಬ್ಬಂದಿ ಕೆಲಸ ಶುರುವಾಗುತ್ತದೆ. ಅಂದಾಜು 800 ಗುತ್ತಿಗೆ ಕೆಲಸಗಾರರು, 60 ದುಡ್ಡು ಎಣಿಕೆ ಯಂತ್ರಗಳು, 100ಕ್ಕೂ ಹೆಚ್ಚು ಲೆಕ್ಕಾಧಿಕಾರಿಗಳು, ಇವುಗಳನ್ನೆಲ್ಲ ನೋಡಿಕೊಳ್ಳೋದಕ್ಕೆ 250ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇರುತ್ತಾರೆ. ಈ ದುಡ್ಡಿನ ಎಲ್ಲ ಪ್ರಕ್ರಿಯೆ 21 ದಿನಗಳಲ್ಲಿ ಮುಗಿಯುತ್ತದೆ. ಸಿಬ್ಬಂದಿ ದುಡ್ಡು ಎಣಿಸಿದ ಲೆಕ್ಕ ಹಾಕಿದ ಬಳಿಕ ಲೆಕ್ಕಾಧಿಕಾರಿಗಳ ಕೆಲಸ ಶುರುವಾಗುತ್ತದೆ. ಹುಂಡಿಯಲ್ಲಿ ಬಂದ ದುಡ್ಡು 4 ರೀತಿಯಲ್ಲಿ ಭಾಗವಾಗುತ್ತದೆ. ಒಂದು TTD ಖಜಾನೆಗೆ ಹೋಗುತ್ತದೆ, 2ನೇ ಭಾಗ ಆಂಧ್ರ ಪ್ರದೇಶದ ಸರ್ಕಾರಕ್ಕೆ ಹೋಗುತ್ತದೆ, 3ನೇ ಭಾಗ ಕೇಂದ್ರ ಸರ್ಕಾರದ ಟ್ಯಾಕ್ಸ್ಗೆ ಕೊಡಬೇಕು, 4ನೇ ಭಾಗ ತಿರುಮಲ ದೇವಸ್ಥಾನದ ಸಮಾಜಮುಖಿ ಕೆಲಸಗಳಿಗೆ ಇಡಲಾಗುತ್ತದೆ. ವೀಕ್ಷಕರೇ, ಮತ್ತೊಂದು ಆಶ್ಚರ್ಯಪಡುವಂತಹ ವಿಚಾರ ಏನಪ್ಪ ಅಂದರೆ, ಪ್ರತಿ ವರ್ಷ ದುಡ್ಡು ಎಣಿಸುವ ಕೆಲಸಗಾರರು ಮತ್ತೆ ಮುಂದಿನ ವರ್ಷ ದುಡ್ಡು ಎಣಿಸುವಂತಿಲ್ಲ. ಪ್ರತಿ ವರ್ಷ ಮತ್ತೆ 21 ದಿನಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಬೇರೆ ಬೇರೆ ಕೆಲಸಗಾರರನ್ನು ಸೇರಿಸಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷ 800 ಕೆಲಸಗಾರರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡೋದು ಸಣ್ಣ ವಿಚಾರವಲ್ಲ. ಯಾಕೆ ಹೀಗೆ ಮಾಡುತ್ತಾರೆ ಎಂದು TTD ಇಂದಿಗೂ ಹೇಳಿಲ್ಲ. 2021ರಲ್ಲಿ ತಿಮ್ಮಪ್ಪನ ಖಜಾನೆಗೆ ಬಂದದ್ದು 2800 ಕೋಟಿ ರೂಪಾಯಿ. TTD ಹೇಳುವ ಪ್ರಕಾರ 2022ರಲ್ಲಿ ಅತಿ ಹೆಚ್ಚು ಭಕ್ತರು ಬಂದಿದ್ದಾರೆ. ಅಂದಾಜು 3ರಿಂದ 4 ಸಾವಿರ ಕೋಟಿ ದುಡ್ಡು ಸಂಗ್ರಹ ಆಗಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ವೀಕ್ಷಕರೇ, ತುಂಬ ಜನ ಈ ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ಇಂತಹ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ.